ಒಂದು ಸ್ವಲ್ಪ ಹಲಸಿನ ಹಣ್ಣಿತ್ತು, ಇದನ್ನು ಉಪಯೋಗಿಸ್ಕೊಂಡು ಒಂದೊಳ್ಳೆ ರುಚಿಯಾದ ಗುಳಿಯಪ್ಪ ಮಾಡಿ ತೋರಿಸ್ತಾ ಇದ್ದೆ. ಹಾಯ್ ನಮಸ್ಕಾರ, ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮ ಎಲ್ರಿಗೂ ಪ್ರೀತಿಯ ಸ್ವಾಗತ. ಹಲಸಿನ ಹಣ್ಣಿನ ದೋಸೆ, ಇಡ್ಲಿ, ಮುಳುಕ ಎಲ್ಲ ತಿಂದಿರ್ತೀರಿ. ಈ ರೀತಿ ಗುಳಿಯಪ್ಪ ಯಾವತ್ತಾದರೂ ಮಾಡಿದ್ರಿಯಾ? ಅದರೊಳಗೂ ತುಪ್ಪ ಹಾಕಿ ರುಚಿಯಾದ ಗುಳಿಯಪ್ಪವನ್ನು ಇವತ್ತು ನಾನು ಮಾಡ್ತಾ ಇದ್ದೆ. ಮಿಕ್ಸಿ ಜಾರಿಗೆ 2 ಲೋಟ ಆಪಷ್ಟು ಹಲಸಿನ ಹಣ್ಣಿನ ಸೊಳೆಯನ್ನು ಹಾಕೊಂಡಿದ್ದೆ. ಒಳ್ಳೆ ಸಿಹಿ ಸೊಳೆ ಇದು, ಒಳ್ಳೆ ಲಾಯ್ಕಿತ್ತು. ಅದಕ್ಕೆ ಒಂದು 3 ಚಮಚ ಆಪಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂತ ಇದ್ದೆ. ಬೇಕಾದ್ರೆ ಹಾಕ್ಲಕ್ಕೆ, ಹಾಕಿ ಅಂತ ಇಲ್ಲ, ತೆಂಗಿನಕಾಯಿ ಬೇಕಾದರೆ ಹಾಕೊಂಡ್ಲಕ್ಕೆ ಪರಿಮಳ ಲಾಯ್ಕಾಯಿ ಬತ್ತು. ನುಣ್ಣಗೆ ಹರ್ಕೊಂಡಿದ್ದೆ. ಇದನ್ನು ಒಂದು ಬೌಲಿಗೆ ಹಾಕಂತ ಇದ್ದೆ. ಹಲಸಿನ ಹಣ್ಣಿಂದ ಯಾವ ಅಡುಗೆ ಮಾಡಿದರೂ ರುಚಿ ಪರಿಮಳ ಅಲ್ದ, ಹಾಗೆ ಗುಳಿಯಪ್ಪ ಸಹಿತ ಭಾಳ ಅಂದರೆ ಭಾಳ ಲಾಯ್ಕತ್ತು. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ ಕಾಣಿ. ರುಚಿಗೆ ಬೇಕಾಪಷ್ಟು ಉಪ್ಪನ್ನು ಹಾಕಂತ ಇದ್ದೆ. ಸಿಹಿ ಆಗೋದ್ರಿಂದ ಸ್ವಲ್ಪ ಕಡಿಮೆ ಉಪ್ಪು ಸಾಕತ್ತು. ಹಾಗೆ ಬೆಲ್ಲವನ್ನು ಸೇರಿಸ್ಕೊಂತ ಇದ್ದೆ. ನಾನಿಲ್ಲಿ ಡಬ್ಬಿ ಬೆಲ್ಲವನ್ನು ಹಾಕ್ತಾ ಇದ್ದೆ. ನೀವು ಉಂಡೆ ಬೆಲ್ಲ ಇದ್ದರೆ ಅದನ್ನು ತುರಿದು ಅರಿಯುವಷ್ಟೊತ್ತಿಗೆ ಹಾಕ್ಕೊಳ್ಳಿ, ಆವಾಗ ಸುಲಭ ಆಯ್ತು. ಇದು ಡಬ್ಬಿ ಬೆಲ್ಲ ಆದದ್ದಕ್ಕೆ ನಾನು ಕಡೆಗೆ ಸೇರಿಸ್ಕೊಂತ ಇದ್ದೆ. ನಾನಿಲ್ಲಿ ಗೋಧಿ ಹಿಟ್ಟಿಂದ ಮಾಡ್ತಾ ಇದ್ದೆ. ಅಕ್ಕಿ ಹಾಕಿ ಅರ್ಧ ಬೇಕಾದ್ರೆ ಮಾಡ್ಲಕ್ಕ ಅಥವಾ ಅಕ್ಕಿ ಹಿಟ್ಟು ಬೇಕಾದ್ರೆ ಹಾಕೊಂಡ್ಲಕ್ಕು ನಾನು ಗೋಧಿ ಹಿಟ್ಟಿಂದ ಮಾಡ್ತಾ ಇದ್ದೆ. ಈ ಗುಳಿಯಪ್ಪವನ್ನು ಸುಲಭವಾಗಿ ದಿಢೀರಾಗಿ ಮಾಡ್ಕೊಂಡ್ಲಕ್ಕು ಗೋಧಿ ಹಿಟ್ಟು ಹಾಕಿ ಮಾಡೋದ್ರಿಂದ ಸ್ವಲ್ಪನೇ ಹಿಟ್ಟನ್ನು ಹಾಕಿ, ಎಷ್ಟು ನೀರಿತ್ತು ಹಣ್ಣು ಅದ್ರ ಮೇಲೆ ಹಿಟ್ಟು ಹೆಚ್ಚು ಕಡಿಮೆ ಬೇಕಾಯ್ತು. ಒಂದು ಸ್ವಲ್ಪ ಗಟ್ಟಿಯಾಗಿ ನಾನು ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೆ. ಈಗ ಗುಳಿಯಪ್ಪ ಕಲ್ಲನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ ತುಪ್ಪವನ್ನು ಹಾಕಂತ ಇದ್ದೆ. ತುಪ್ಪದಲ್ಲಿ ಮಾಡಿದರೆ ಸಿಹಿ ಗುಳಿಯಪ್ಪ ಭಾಳ ಅಂದರೆ ಅಲ್ಲಿ ಭಾಳ ಲಾಯ್ಕತ್ತು. ಖಂಡಿತ ನೀವು ತುಪ್ಪದೊಳಗೆ ಈ ಗುಳಿಯಪ್ಪ ಮಾಡೋದಿದ್ರೆ ಮಾಡಿ ಕಾಣಿ. ಕಲ್ಲು ಬಿಸಿ ಆಗ್ತಾ ಇದ್ದಂಗೆ ಸಣ್ಣ ಉರಿಯಲ್ಲಿ ರೆಡಿ ಮಾಡ್ಕೊಂಡು ಹಲಸಿನ ಹಣ್ಣಿನ ಹಿಟ್ಟನ್ನು ಹುಯ್ತಾ ಇದ್ದೆ. ಮುಚ್ಚಳವನ್ನು ಮುಚ್ಚಿ ಸಣ್ಣ ಉರಿಯೆಲ್ಲ ಬೇಯಿಸ್ಕೊಳ್ಕೊ. ತುಂಬ ದೊಡ್ಡ ಬೆಂಕಿ ಮಾಡ್ಕೊಂಡ್ರೆ ಬೆಲ್ಲ ಹಾಕಿರುತ್ತಲ್ಲ ಬೇಗ ಕೆಂಪಾಯಿ ಹೊತ್ತು, ಹಾಗಾಗಿ ಸಣ್ಣ ಬೆಂಕಿಯಲ್ಲೇ ಬೇಯಿಸ್ಕೊಳ್ಕೊ. ಇದು ಇನ್ನೂ ಬೆಂದಿರಲಿಲ್ಲ, ಒಂದು ಸಲ ಮುಚ್ಚಿಕೊಂಡೆ. ಇನ್ನು ಸ್ವಲ್ಪ ಬೇಯ್ಕಂತ ಅನಿಸ್ತು, ಅದಕ್ಕೆ ಮತ್ತೆ ಮುಚ್ಚಿಟ್ಟು ಸಣ್ಣ ಬೆಂಕಿಯಲ್ಲಿ ಬೇಯಿಸ್ಕೊಂಡಿದ್ದೆ. ಈ ಹಲಸಿನ ಹಣ್ಣಿನ ಗುಳಿಯಪ್ಪ ರೆಸಿಪಿ ನಿಮಗೆಲ್ಲ ಖುಷಿ ಆಯ್ತಂತ ಎಣಿಸ್ಕಂತೆ. ಖುಷಿಯಾದಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋ ಕಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕಂತೆ. ತುಂಬ ಅಂದರೆ ತುಂಬಾ ಸುಲಭವಾದ ರೆಸಿಪಿ, ಆದರೆ ರುಚಿ ಮಾತ್ರ ಅಷ್ಟು ಲೈಕಾಗಿ ಇರುತ್ತೆ. ಇದನ್ನು ಜೇನುತುಪ್ಪದೊಟ್ಟಿಗೆ ತಿಂದರೆ ಮತ್ತು ಲೈಕತ್ತು. ನಾನು ಜೇನುತುಪ್ಪದೊಟ್ಟಿಗೆ ಸರ್ವ್ ಮಾಡ್ತಾಯಿದ್ದೆ. ಎಷ್ಟು ಲೈಕವಾಗಿ ಬಂದಿತ್ತಲ್ದ ಗುಳಿಯಪ್ಪ. ಈ ಸಲ ಹಲಸಿನ ಹಣ್ಣಿನ ಸೀಸನ್ನಲ್ಲಿ ನೀವು ಖಂಡಿತ ಈ ಗುಳಿಯಪ್ಪವನ್ನು ಮಾಡಿ ಕಾಣಿ. ಎಷ್ಟು ಲಾಯ್ಕಾಯಿ ಮೆತ್ತಗೆ ಸೂಪರಾಗಿ ಬಂದಿತ್ತು ಕಣಿ. ಇದೇ ರೀತಿ ಇನ್ನು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇರ್ತೆ. ಮುಂದಿನ ವೀಡಿಯೋದಲ್ಲಿ ಸಿಕ್ಕುವ. ಅಲ್ಲಿಯವರೆಗೂ ನಮಸ್ಕಾರ.